ಹಾವೇರಿ ಜಿಲ್ಲೆಯಲ್ಲಿ ಬರ ವೀಕ್ಷಣೆ ನಡೆಸಿದ ನೂತನ ಸಚಿವ ರುದ್ರಪ್ಪ ಲಮಾಣಿಯಿಂದ ಬರ ವೀಕ್ಷಣೆ ನಡೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಬರ ವೀಕ್ಷಣೆ ನಡೆಸಿದ ನೂತನ ಸಚಿವ ರುದ್ರಪ್ಪ ಲಮಾಣಿಯಿಂದ ಬರ ವೀಕ್ಷಣೆಯಾಗದೆ ಅಳಲಗೇರಿ ಮತ್ತೆ ಕಲ್ಲಾದೇವರು ಗ್ರಾಮದಲ್ಲಿ ಬರ ವೀಕ್ಷಣೆ ಮಾಡಿದ್ದಾರೆ. ಅವರು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗ್ರಾಮಗಳಲ್ಲಿ ಬರ ವೀಕ್ಷಣೆ ಮಾಡಿದ್ದಾರೆ. ನೂತನ ಸಚಿವರು ಮೆಕ್ಕೆಜೋಳ ಬೆಳೆದಿದ್ದ ಜಮೀನುಗಳಲ್ಲಿ ಬರ ವೀಕ್ಷಣೆ ಮಾಡಿರುವಂತಕ್ಕದ್ದು. ಕೃಷಿ ಇಲಾಖೆ ಮತ್ತೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಬರ ವೀಕ್ಷಣಾ ಕಾರ್ಯ ನಡೆದಿರುವಂತಕ್ಕದ್ದು. ತೇವಾಂಶದ ಕೊರತೆ ಮತ್ತು ಕೀಟಬಾಧೆಯಿಂದ ಹಾನಿಯಾಗಿರುವಂತಹ ಬೆಳೆ ಮೆಕ್ಕೆಜೋಳದ ತೆನೆಯನ್ನು ಸೀಳಿ ಕಾಳುಗಳನ್ನು ಪರೀಕ್ಷಿಸಿದ್ದಾರೆ ಇಲ್ಲಿ ಸಚಿವರು. ಈ ವೇಳೆ ಮಧ್ಯಂತರ ಪರಿಹಾರಕ್ಕೆ ಸ್ಥಳೀಯ ರೈತರು ಕೂಡ ಆಗ್ರಹಿಸಿದ್ದಾರೆ. ಕಣ್ಣಿಗೆ ಹಸಿರಾಗಿ ಕಂಡು ಕೂಡ ಇಳುವರಿ ಇಲ್ಲ ಅಂತ ರೈತರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಡಿಮೆ ಮಳೆ ಆಗಿದೆ, ಆದ್ದರಿಂದ ಬೆಳೆಗಳನ್ನು ಬಿತ್ತಿದ್ರು ರೈತರು. ಜೂನ್ ತಿಂಗಳಲ್ಲಿ ಮಳೆ ಆಯ್ತು, ಬೆಳೆ ಬಿತ್ತಿದ್ರು. ಬಿತ್ತಿದ ನಂತರ ಮಳೆ ಹೋಯಿತು. ಮತ್ತೆ ಈಗ ಮಳೆ ಪ್ರಾರಂಭ ಆಗಿ, ಅದು ಭಾಳ ದೊಡ್ಡ ಮಳೆ, ಕೆರೆ ಕಟ್ಟೆ ತುಂಬತಕ್ಕಂಥದ್ದಲ್ಲ, ಜಿನುಗು ಮಳೆ. ಅದು ಭೂಮಿ ತೊಯ್ತತೆ, ಶಕ್ತಿ ಬರ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬೆಳೆಗಳು ಇದ್ದಾವೆ. ಈಗ ಒಂದು ಕಡೆ ನಾವು ಅಳಲ್ಗೆರೆ ಒಳಗೂ ನೋಡಿದ್ವಿ. ಅಲ್ಲಿ ಏನಾಗಿದೆ, ಬೆಳೆ ಕಾಣ್ತಾ ಇದೆ, ಆದರೆ ತೆನೆ ತೆಗೆದು ನೋಡಿದಾಗ ನೀವೆಲ್ಲ ನೋಡಿದ್ದೀರಿ, ತೆನೆಗಳು ಕೂಡ ಒಂದು ಬಳ್ಳು, ಏನು ಹೆಬ್ಬಳ್ಳು ಅಲ್ಲ, ಕಿರುಬೆರಳು ದರದಲ್ಲಿ ಬೆಳೆಗಳು ಇದೆ. ಅದರಿಂದ ಅವ್ರು ರೈತರು ಏನಂತಾರೆ, ಇದು ಬೆಳೆ ಕಣ್ಣಿಗೆ ಕಾಣ್ತೈತಿ, ಇಳುವರಿ ಬರೋದಿಲ್ಲ.